HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಇವತ್ತಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ಲಾಸ್ಟಿಕ್ ನಿಷೇಧ ಮಾಡುವಂತೆ ಜಾಹೀರಾತುಗಳು ಹಾಗೂ ಪ್ಲಾಸ್ಟಿಕ್ನಿಂದಾಗುವ ಸಮಸ್ಯೆಗಳ ಕುರಿತು ಅರಿವು ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಅದರಂತೆ ಹೊಸಕೋಟೆ ನಗರಸಭೆ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದರೂ ಸಹ ಅಂಗಡಿ ಮಾಲೀಕನೊಬ್ಬ ಸುಮಾರು 2 ಟನ್ ಪ್ಲಾಸ್ಟಿಕ್ ಕವರ್ ಹಾಗೂ ಇತರೆ ಸಾಮಗ್ರಿಗಳನ್ನು ಗೋಡಾನ್ನಲ್ಲಿ ಇಟ್ಟಿದ್ದು ನಗರಸಭೆ ಪೌರಾಯುಕ್ತರಾದ ನೀಲಲೋಚನ ಪ್ರಭು ಅವರವರು ದಾಳಿ ಮಾಡಿ ಎಲ್ಲ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡು ಅಂಗಡಿ ಮಾಲೀಕನ ಮೇಲೆ ಪ್ರಕರಣವನ್ನು ದಾಖಲಿಸಿ ಕ್ರಮ ಕೈಗೊಂಡಿದ್ದಾರೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಾಗುತ್ತಿರುವಂತಹ ಪ್ಲಾಸ್ಟಿಕ್ನಿಂದ ಆಗುತ್ತಿರುವಂತಹ ಸಮಸ್ಯೆಗಳನ್ನು ಕುರಿತು ಜಾಹೀರಾತುಗಳು ಮತ್ತು ಹಲವಾರು ಭಾಗಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ನೀಡುತ್ತಿದ್ದರೂ ಸಹ ಪ್ಲಾಸ್ಟಿಕ್ ಎಗ್ಗಿಲ್ಲದೆ ನಡೀತಾ ಇದೆ. ಸೊ ಈ ವಿಚಾರವಾಗಿ ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿಗಳಾಗಿರ್ಬೋದು, ನಗರಸಭೆ ಆಗಿರಬಹುದು ಅಥವಾ ಪುರಸಭೆಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಪ್ಲಾಸ್ಟಿಕ್ ನಿಷೇಧ ಮಾಡುವಂತೆ ಅರಿವು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಆದರೆ ಹೊಸಕೋಟೆಯಲ್ಲಿ ಒಬ್ಬ ಅಂಗಡಿ ಮಾಲೀಕರು ಒಂದು ಗೋಡಾನ್ನಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ಕನ್ನು ದಾಸ್ತಾನು ಮಾಡಿ ಇಟ್ಕೊಂಡಿರುವುದಂಥ ಖಚಿತ ಮಾಹಿತಿ ಮೇರೆಗೆ ಹೊಸಕೋಟೆ ನಗರದ ಪೌರಾಯುಕ್ತರಾಗಿರ್ತಕ್ಕಂಥ ನೀಲಲೋಚನ ಪ್ರಭುರವರು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡಿದ್ದಾರೆ. ಸುಮಾರು 2 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ಕನ್ನು ವಶಪಡಿಸಿಕೊಂಡು ಆತನ ಮೇಲೆ ಕ್ರಮವನ್ನು ಜರುಗಿಸಿದ್ದಾರೆ. ಹಾಗೂ ಇದೇ ರೀತಿ ಮುಂದುವರೆದರೆ ಪ್ರತಿಯೊಬ್ಬರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನು ನೀಡಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಇವರ ಮೇಲೆ ಪ್ಲಾಸ್ಟಿಕ್ ಬಳಸಿರುವ ಕುರಿತು ಪ್ರಕರಣವನ್ನು ದಾಖಲಿಸಿದ್ದಾರೆ. ಇನ್ನು ಈ ಪ್ಲಾಸ್ಟಿಕ್ ವಿಚಾರವಾಗಿ ಅವರು ಕಮಿಷನರ್ ಆಗಿರ್ತಕ್ಕಂಥ ನೀಲಲೋಚನ ಪ್ರಭುರವರು ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಒಮ್ಮೆ. ಸರ್, ಈಗ ನಾವು ಇದನ್ನ ಅವೇರ್ನೆಸ್ ಎಲ್ಲರಿಗೂ ಕೊಟ್ಟಿದ್ದೀವಿ. ನಮ್ಮ ನ್ಯೂಸ್ ಚಾನೆಲ್ ಮುಖಾಂತರ ಮತ್ತೆ ನಮ್ಮ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೂಡ ಹೇಳಿದ್ರು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋ ಹಾಗಿಲ್ಲ, ಬ್ಯಾನ್ ಮಾಡಿದೀವಿ ಅಂತ. ಅದ್ರ ಜೊತೆಗೆ ಎವ್ರಿ ಡೇ ನಮ್ಮವರು ಪ್ಲಾಸ್ಟಿಕ್ ರೈಡ್ ಅಂತ ಹೋಗೋದು, ಅವ್ರಿಗೆ ಹೇಳೋದು, ಫೈನ್ಗಳು ಹಾಕೋದೆಲ್ಲ ಮಾಡ್ತಾರೆ. ಆದ್ರೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ನನ್ನ ಪ್ರಕಾರ ಇದು ಒಂದು 2 ಟನ್ ಮೇಲೆ ಇಲ್ಲಿ ಇದೆ ಪ್ಲಾಸ್ಟಿಕ್ ನ ನಿಷೇಧಿತ ಏಕ ಬಳಕೆ ಪ್ಲಾಸ್ಟಿಕ್ ಅನ್ನ ಗೋಡನ್ ತುಂಬಾ ತುಂಬಿಟ್ಟಿದ್ದಾರೆ. ಇದ್ರಲ್ಲಿ ಅರ್ಧ ತಗೊಂಡು ನಾವು ಈಚೆ ಕಡೆ ಹಾಕಿದೀವಿ, ಇನ್ನು ಅರ್ಧ ಇಲ್ಲಿ ಇದೆ. ಈ ತರ ಈ ಪ್ಲಾಸ್ಟಿಕ್ ನ ಮಾರೋದ್ರಿಂದ ನಾವು ಬ್ಯಾನ್ ಮಾಡಿದ್ರು ಕೂಡ ಇವರಿಗೆ ಭಯ ಇಲ್ದಂಗ ಆಗಿದೆ. ಮೊದಲನೇದಾಗಿ ಇವ್ರ ಮೇಲೆ ಕ್ರಮ ಆಗ್ಲೇಬೇಕು. ಇವತ್ತು ಇದಿಷ್ಟು ಪ್ಲಾಸ್ಟಿಕ್ ಅನ್ನ ನಾವೀಗ ವಶಪಡಿಸ್ಕೊತಾ ಇದೀವಿ. ಮತ್ತೆ ಇದನ್ನ ತಗೊಂಡೋಗಿ ನಮ್ಮ ಇದರಲ್ಲಿ MRF ಪ್ಲಾಂಟ್ ಅಲ್ಲಿ ಇದನ್ನ ಫಸ್ಟ್ ಕಟ್ ಮಾಡಿ ನೆಕ್ಸ್ಟ್ ಅದನ್ನ ಡಿಸ್ಪೋಸ್ ಮಾಡೋದೇನೋ ಆ ರೀತಿ ಮಾಡ್ತೀವಿ. ಎರಡನೇದು ಇವ್ರ ಮೇಲೆ ಒಂದು ಕ್ರಮ, ಇವತ್ತೊಂದು ಕೇಸ್ ಕೂಡ ದಾಖಲಿಸ್ತಾ ಇದೀನಿ ನಾನು. ಈಗ ಇವ್ರೇನು ನಮ್ಮಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆದ್ರೂ ಬಳಸ್ತಾ ಇರೋದ್ರಿಂದ ಒಂದು ಪಬ್ಲಿಕ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಡಿಯಲ್ಲಿ ನಮಗೆ ಏನು ಪರಿಸರವನ್ನ ಹಾಳು ಮಾಡ್ತಾ ಇದ್ದಾರೆ. ಅದರಡಿಯಲ್ಲಿ ಕೂಡ ಕೇಸ್ ದಾಖಲಿಸ್ತೀವಿ. ನಮ್ಮ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರಲ್ಲಿ ಇರೋದಂತೆ ಅದ್ರ ಮೇಲೆ ಒಂದು ಕ್ರಮ ದಾಖಲಿಸ್ತೀವಿ. ಹಾಗೆ SWM ರೂಲ್ಸ್ ಏನ್ ಹೇಳುತ್ತೆ ಆ ರೂಲ್ಸ್ ಕೂಡ ಫಾಲೋ ಮಾಡಿಲ್ಲ ಕಾರಣ ಅದರ ಅಡಿಯಲ್ಲೂ ಕೂಡ ಈಗ ನಾವು ಅವ್ರಿಗೆ ಕೇಸನ್ನ ದಾಖಲಿಸ್ತಾ ಇದೀವಿ. ಯಾಕೆಂದ್ರೆ ನಾವು ಬರೀ ಅವೇರ್ನೆಸ್ ಮಾಡಿದಾಗ ಎಲ್ಲದನ್ನು ಹೇಳ್ತಾ ಇದ್ವಿ, ಇನ್ ಮುಂದೆ ಮಾಡಬೇಡಿ, ಈ ತರ ಮಾಡಬೇಡಿ, ನಿಮ್ಗೆ ತೊಂದರೆ, ಎಲ್ಲ ಊರಿಗೆ ತೊಂದರೆ ಆಗ್ತಾ ಇದೆ, ನಿಮ್ಗೆ ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ, ಇಲ್ಲ ನಿಮ್ಮ ಮೇಲೆ ಆಕ್ಷನ್ ತಗೋತೀವಿ ಅಂತ ಹೇಳ್ತಾ ಇದ್ವಿ. ಸೊ ಎಲ್ಲರೂ ಏನ್ ಮಾಡ್ತಾರೆ, ಇದು ನೀವು ನೋಡ್ಬೋದು, ಇದು ಇನ್ ಹಿಂದ್ಗಡೆ ಯಾರಿಗೂ ಕಾಣಿಸಲ್ಲ. ಈ ಗೋಡನ್ನು ತುಂಬಾ ಸಣ್ಣ ಓಣಿಯಲ್ಲಿ ಬೇಕಾದ್ರೆ ಆಮೇಲೆ ವಿಡಿಯೋ ಮಾಡಿದ್ರೆ ತಮ್ಗೆ ಗೊತ್ತಾಗುತ್ತೆ. ಚಿಕ್ಕ ಓಣಿಲಿ ಇಲ್ಲಿ ಗೋಡನ್ ಇದೆ ಅಂತ ಯಾರಿಗೂ ಗೊತ್ತಲ್ಲ. ಆ ತರ ಹಿಂಬಾಗಿನಲ್ಲಿ ತಂದು ರಾತ್ರಿ ಹೊತ್ತು ತಗೊಂಡು ಸ್ಟೋರ್ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಸೊ ಇದನ್ನು ನಾವು ನೈಟ್ ಎಲ್ಲ ಕಷ್ಟಪಟ್ಟು ಬೀಟ್ಗಳು ಮಾಡಿ ಯಾರು ಕೊಡ್ತಾರೋ ಫಾಲೋ ಮಾಡಿ ಬಂದಿದೆ. ನಾವು ಪತ್ತೆ ಹಚ್ಚಿರೋದಕ್ಕೆ ಈ ತರ ಸಿಕ್ಕಿದೆ. ಈ ತರದ ಇನ್ನು ಎಷ್ಟೇ ಇರ್ಬೋದು, ಹೊಸಕೋಟೆಯಲ್ಲಿ ಒಂದು ಈ ತರ ಇರ್ಲಿಕ್ಕೆ ಬಿಡೋದಿಲ್ಲ. ಪ್ರತಿಯೊಬ್ರು ಸಹಕಾರ ಅಗತ್ಯ ಇದೆ. ಯಾವ್ದೇ ನಮ್ಮ ಸಾರ್ವಜನಿಕರು ಈ ತರ ಮಾಡ್ತಾ ಇರೋದ್ರ ಬಗ್ಗೆ ನಮ್ಗೊಂದು ಕಂಪ್ಲೇಂಟ್ ಅದು ಜಸ್ಟ್ ಒಂದು ಫೋನ್ ಅಲ್ಲಿ ಹೇಳಿದ್ರೆ ಸಾಕು, ಅದನ್ನ ಹೋಗಿ ನಾವು ರೈಡ್ ಮಾಡ್ತೀವಿ, ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಇಲ್ಲಿ ಆಗಿರುವಂತ ರೈಡ್ ಇಂದ ಅವರು ಎಚ್ಚೆತ್ಕೊಂಡು ನಮ್ಮ ಹೊಸಕೋಟೆಯಲ್ಲಿ ಯಾವುದೇ ರೀತಿಯನ್ನ ಪ್ಲಾಸ್ಟಿಕ್ ಅನ್ನ ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಬಳಸದಲ್ಲೇ ಇದ್ರೆ ಬಹಳ ಒಳ್ಳೇದು. ಇನ್ನು ಮುಂದೇನಾದ್ರು ಬಳಸಿದ್ ಸಿಕ್ಕರೆ ಅವ್ರ ಮೇಲೂ ಕೂಡ ಇದೇ ರೀತಿಯ ಶಿಸ್ತಿನ ಕ್ರಮವನ್ನು ತಗೋತೀವಿ.